ನಮಸ್ಕಾರ. ನಾನು ಸಾಜಿದ್ ಖಾದ್ರಿ. ಇತ್ತೀಚೆಗೆ ಅತಿಯಾಯಿತು ಮಾನವಿ ಕ್ಷೇತ್ರದಲ್ಲಿ ಅಕ್ರಮಗಳು. ಒಂದಿಲ್ಲ ಒಂದು ರೀತಿಯಿಂದ ಅಕ್ರಮಗಳು ಬಹಳ ಆಗ್ತಾಯಿದೆ. ಇದು ನೋಡಿ ನಮ್ಮ ನಾಚಿಕೆ ಆದಂಗೆ ಆಗಿದೆ. ಕಂಪ್ಲೀಟ್ ತಲೆ ತಗ್ಗಿಸುವಂಥ ಘಟನೆಗಳು ಆಗ್ತಾಯಿವೆ. ಮೊನ್ನೇನು ಕಡ್ಡಿಗುಡ್ ರೋಡಿಗೆ ವಿಷಪೂರಿತ ಮಸಾಲ ಪದಾರ್ಥಗಳ ದಾಸ್ತಾನು ಸಿಕ್ಕಿದೆ, ಅದು ಅಂತ ನೋಡಿ ಪೂರಾ ತಲೆ ಕೆಟ್ಟೋಗಿದೆ. ಇದು ಏನಾಗ್ತಾಯಿದೆಪ್ಪ ಮಾನವಿಯಲ್ಲಿ? ಇಷ್ಟೆಲ್ಲ ಅನಾಹುತಗಳು ಅಕ್ರಮಗಳು ಆದ್ರೂ ಅಧಿಕಾರಿಗಳು ಯಾಕೆ ಸುಮ್ಮನೆ ಕುಂತಿದ್ದಾರೆ? ಮೊನ್ನೆ ನೋಡಿದೆ ನಾನು ವಿಡಿಯೋ ಕೆಲವು ಬಂದಿದ್ದು, ಒಬ್ಬ ಪೊಲೀಸ್ ಅಧಿಕಾರಿಯಲ್ಲಿ ಬಂದಿಲ್ಲ. ಆಮೇಲೆ ಯಾವ ಫುಡ್ ಅಧಿಕಾರಿ ಬಂದ್ರೂ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿಲ್ಲ. ಯಾರು ಲ್ಯಾಬಿಗೆ ಕಳಿಸ್ತೀನಿ ಅಲ್ಲಿ ಕಳಿಸ್ತೀನಿ ಅಂದರೆ ಎದಕ್ಕೆ ಕಳಿಸ್ರಿ? ಲ್ಯಾಬಿಗೆ ಕಳಿಸ್ರಿ, ಅಲ್ಲಿ ಲಂಚ ತಿಂದು ಯಾವುದು ವಿಷಪೂರಿತ ಅಲ್ಲ ಅಂತ ಹೇಳ್ತಾರೆ. ಇಮಿಡಿಯೇಟ್ಲಿ ನೀವು ಹಿಡಿಬೇಕಾಗಿತ್ತು, ಅವನಿಗೆ ಅರೆಸ್ಟ್ ಮಾಡೋಕ್ಕಿತ್ತು. ಅವನಿಗೆ ಓಡಲಿಕ್ಕೆ ಅವಕಾಶ ಓಡಿ ಹೋಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇ ನಿಮ್ಮ ಅಧಿಕಾರಿಗಳ ದೊಡ್ಡ ತಪ್ಪು. ಇಲ್ಲಿ ಪೊಲೀಸ್ ಅಧಿಕಾರಿಗಳಾಗಲಿ, ಫುಡ್ ಅಧಿಕಾರಿಗಳಾಗಲಿ, ಆರೋಗ್ಯ ಅಧಿಕಾರಿಗಳಾಗಲಿ ಎಲ್ಲರೂ ನನ್ನ ಮಕ್ಕಳು. ಇಂಥ ಬಂಡ ಕೆಲಸ ಅಕ್ರಮಗಳೇನು ಆಗ್ತಾಯಿದೆ, ಇಂಥ ಅಕ್ರಮಗಳನ್ನ ನಾನು ನೋಡೀನಿ. ಆಮೇಲೆ ಇವು ಎಲ್ಲ ರೀತಿಯಿಂದ ಕಲ್ಲು ಉಸುಗು ಪ್ರತಿಯೊಂದು ಅಕ್ರಮಗಳು ಯಾವುದೇ ಆಗಲಿ. ಇವತ್ತು ಮಕ್ಕಳಿಗೆ ತಿನ್ನುವ ಮಿಠಾಯಿ ಕುರುಕುರಿಗಳು ಅಂತ ಅದನ್ನು ಮಾನಿಯಲ್ಲಿ ತಯಾರಾಗ್ತಾಯಿವೆ. ಡುಪ್ಲಿಕೇಟ್ ಲಿಕ್ಕರ್ ತಯಾರಾಗ್ತಾಯಿದೆ, ಡುಪ್ಲಿಕೇಟ್ ನಿಮ್ಮದು ಸೋಡಾಗಳು ತಯಾರಾಗ್ತವೆ, ಆಮೇಲೆ ಅದು ತಂಬು ಪಾನೀಯಗಳು ತಯಾರಾಗ್ತವೆ. ಇದೆಲ್ಲ ಗೊತ್ತಿದ್ದು ಎಲ್ಲರೂ ಮಾಮೂಲು ತಿಂತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಮಾಮೂಲು ತಿಂತದೆ. ರಾಜಕಾರಣಿಗಳು ತಿಂತಾ ಇದ್ದಾರೆ. ಇವರೆಲ್ಲ ಒಂದೇ ಪಕ್ಷಕ್ಕೆ ಬೆಂಬಲಿಗರು ಎಲ್ಲರೂ. ಮತ್ತೆ ನಾ ಹೇಳಿದೆ ಇದು ರಾಜಕಾಂತರ. ಯಾಕಂದರೆ ಈ ಅಕ್ರಮ ಮಾಡೋರು ಎಲ್ಲರೂ ಕಾಂಗ್ರೆಸ್ ಬೆಂಬಲಿತರು. ಮುಲಾಜ್ ಇಲ್ದಂಗೆ ನಾ ಹೇಳ್ತಾ ಇದ್ದೀನಿ, ಅಕ್ರಮ ಮಾನವಿ ಕ್ಷೇತ್ರದಲ್ಲಿ ಏನು ಅಕ್ರಮ ಮಾಡ್ತಾ ಇದ್ದಾರೆ ಇವರೆಲ್ಲರೂ ಬಹುತೇಕ ಕಾಂಗ್ರೆಸ್ ಬೆಂಬಲಿಗರು. ನಾಳೆ ಅವ್ರು ಯಾಕಷ್ಟು ಧೈರ್ಯವಾಗಿ ಮಾಡ್ತಾ ಇದ್ದಾರೆ ಅಂದರೆ ಇವರು ಬಚಾವ್ ಮಾಡ್ತಾರೆ. ಕಾಂಗ್ರೆಸ್ಸಿನ ಮುಖಂಡರು ಬಚಾವ್ ಮಾಡೋ ಸಲುವಾಗಿ ಇಂಥೆಲ್ಲ ಅಕ್ರಮಗಳು ನಡೆದಿವೆ. ದಯವಿಟ್ಟು ನಾ ಹೇಳ್ತೀನಿ, ಇದು ಆದಷ್ಟು ಬೇಗ ಮೊನ್ನೆ ವಿಷಪೂರಿತ ಮಸಾಲ ಏನು ತಯಾರು ಮಾಡಿದರೆ ನೀವು ಅಂಥದ್ದು ಭಾಳ ಅಂಗಡಿಗಳಿವೆ, ಭಾಳ ದಾಸ್ತಾನುಗಳಿವೆ. ಅಂಥವಕ್ಕೆಲ್ಲ ನೀವು ತನಿಖೆ ಮಾಡಬೇಕು. ಈ ವಾರದಲ್ಲಿ ಕಂಪ್ಲೀಟ್ ಪ್ರತಿಯೊಂದು ಅಂಗಡಿ ಕಿರಾಣಿ ಅಂಗಡಿಗಳಲ್ಲಿ ಪ್ರತಿಯೊಂದು ಅಂಗಡಿ ಡಬ್ಬೆ ಮಾರಾಟ ಮಾಡೋದಲ್ಲಿ ನೀವು ತನಿಖೆ ಮಾಡಿ ಅವ್ರಿಗೆ ಅರೆಸ್ಟ್ ಮಾಡಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನೇ ಮಾಡಬೇಕಾಗುತ್ತೆ. ಇದು ನನಗೆ 2 ದಿನ ಆರಾಮಿದ್ದಿಲ್ಲ, ಅದಕ್ಕೆ ನಾನು ಈ ವಿಷಯದಲ್ಲಿ ಹೊರಗೆ ಬಂದು ಹೇಳಿಲ್ಲ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಇದು 1 ವಾರದಲ್ಲಿ ಅರೆಸ್ಟ್ ಮಾಡಲೇಬೇಕು. ಅವನಿಗೆ ಓಡಿ ಹೋಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ಭಾಳ ದೊಡ್ಡ ತಪ್ಪು. ಇವ್ರೇನು ಮಾಡ್ತಾಯಿದ್ದಾರೆ, ಒಂದು ವೇಷಧಾರಿ ಹಾಕೊಂಡು ಗಡ್ಡ ಬಿಟ್ಟು ಟೊಪ್ಪಿ ಹಾಕೊಂಡು ದಿವಸ 5 ನಮಾಜಿ ಮಾಡಿ ಇಂಥ ಲಪುಟ್ ದಂಧೆಗಳು ಮಾಡ್ತಾರೆ ಅಂದರೆ ನಾಚಿಕೆ ಬರುವಂಥ ಕೆಲಸ. ಇವತ್ತು ನಾವು ಆ ಸಮುದಾಯದಲ್ಲಿ 5 ದಿನ ಅಂದರೆ ನಮ್ಗೆ ನಾಚಿಕೆ ಆಗ್ತಾಯಿದೆ. ಸರಿ, ನಮ್ಮನ್ನು ಎಂಥ ಜನರು ಹುಟ್ಟ್ಯಾರ ನಮ್ಮ ಮನೆಯಲ್ಲಿ. ಇಂಥವ್ರಿಗೆ ಬೆಂಬಲ ಕೊಡೋರಿಗೂ ಅರೆಸ್ಟ್ ಮಾಡಬೇಕು, ಇವ್ರಿಗೂ ಅರೆಸ್ಟ್ ಮಾಡಬೇಕು. ನಮ್ಮ ಮಾನವಿ ಸೌಹಾರ್ದತೆಯಿಂದ ಎಲ್ಲರೂ ಕೂಡಿ ಬಾಳುವಂಥ ಕ್ಷೇತ್ರ, ಇಂಥ ಮಾನವೀಯತೆಯಿಂದ ಕೂಡಿದ ಕ್ಷೇತ್ರ ಇರೋದ್ರಿಂದ ಇಂಥ ಮಾನವೀಯತೆ ಇರುವಂಥ ಕ್ಷೇತ್ರದಲ್ಲಿ ಇಂಥ ಅಕ್ರಮಿಗಳು ಬಂದು ನೆಲೆಸಿದ್ದಾರೆ ಅಂದರೆ ನನಗೆ ಭಾಳ ತುಂಬ ಬೇಸರ ಆಗಿದೆ. ದಯವಿಟ್ಟು ನಾವು ಪೊಲೀಸ್ ಅಧಿಕಾರಿಗಳಿಗೆ, ಫುಡ್ ಅಧಿಕಾರಿ, ಆರೋಗ್ಯ ಅಧಿಕಾರಿಗಳಿಗೆ ಕೈ ಜೋಡಿಸಿ ನಿಮಗೆ ಬೀಳ್ತೀನಿ. ಆದಷ್ಟು ಬೇಗ ಇಂಥವ್ರೆಲ್ಲ ತನಿಖೆ ಮಾಡಿ ತೆಗೀರಿ. ಆರೋಗ್ಯ ಸಚಿವರಾದ ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರೇ, ಜಿಲ್ಲೆಯ ಸಚಿವರಾದ ಶರಣಪ್ರಕಾಶ್ ಪಾಟೀಲ್ ಅವರೇ, NS ಭೋಜರಾಜ್ ಅವರೇ, ಸ್ಥಳೀಯ ಶಾಸಕರಾದ ಅಂಬಾಸಕರ್ ಅವರೇ, ಇದರ ಬಗ್ಗೆ ನೀವು ಹೆಚ್ಚು ಗಮನ ಕೊಡ್ರಿ. ಆದಷ್ಟು ಬೇಗ ಇದ್ರ ಮೇಲೆ ಕ್ರಮ ತಗೊಳ್ರಿ. ಇಲ್ಲಾಂದ್ರೆ ನಾವು ನಿಮ್ಮ ವಿರುದ್ಧನೇ ನಾವು ಹೋರಾಟ ಮಾಡೋಕ್ಕಾಗುತ್ತೆ ಅಂತ ಹೇಳ್ತೀನಿ. ನಾನೇ ನಿಮ್ಮ ಮೇಲೆ ಅಪವಾದ ಮಾಡ್ದಿಲ್ಲ, ನೀವೇನು ಮಾಡ್ದಿಲ್ಲ. ಬಟ್ ನಿಮ್ಮ ಕ್ಷೇತ್ರದಲ್ಲಿ ಇಂಥ ಅನಾಹುತ ಆದರೆ ಅದು ನಿಮಗೆ ಅವಮಾನ. ನಿಮ್ಮ ಕ್ಷೇತ್ರದಲ್ಲಿ ಇಂಥ ಘಟನೆಗಳು ಆಗಲಾರ್ದಂತೆ ನೋಡ್ಕೊಳ್ಳೋದು ನಿಮ್ಮ ಕರ್ತವ್ಯ. ಇದು ಈ ಕೆಲಸ ನೀವು ದಯವಿಟ್ಟು ಮಾಡಬೇಕಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.